ಓಂ ಛಂದೋಭಿಧಾನಾನ್ನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಓಂ. ಓಂ ತೇಜೋ ವೈ ಬ್ರಹ್ಮವರ್ಚಸಂ ಗಾಯತ್ರಿ. ಶ್ರೀ ಗುರುಭ್ಯೋ ನಮಃ. ಈ ಸೂತ್ರಕ್ಕೆ ಮತ್ತು ಅಧಿಕರಣಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಕ ನಾವೀಗ ನೋಡ್ತಾ ಇದ್ದೇವೆ. ಆ ತತ್ವಪ್ರಕಾಶಕದಲ್ಲಿ ಅಧಿಕರಣಾಂತರೇಪಿ ಏತನ್ಯಾಯಸ್ಯ ಅನುಸಂಧೇಯತ್ವಂ ಹಿ ಅನುಸಂಧೇಯತ್ವಂ ಚ ಹಿ ಶಬ್ದೇನ ಸೂಚಯತೆ ಅಂತ ಇಷ್ಟಾಗಿದೆ. ಇಲ್ಲಿ ಸ್ವಲ್ಪ ಹಿಂದಿನ ವಿಷಯವನ್ನು ನಾವು ಪೂರ್ವಾವಲೋಕನಕ್ಕೆ ಒಳಪಡಿಸಬೇಕು. ಹಿಂದೆ ಪೂರ್ವ ಪಕ್ಷ ಮಾಡಿದಾರಲ್ಲ, ಇದೇ ಟೀಕಾದಲ್ಲಿ ಹಿಂದಿನ ಪ್ಯಾರಾಗ್ರಾಫ್ ಇದೆಯಲ್ಲ, ತತಶ್ಚ ಇದಂ ಜ್ಯೋತಿ ಆನಂದಮಯಶ್ಚ ನ ಅಸೌ ಇತಿ ಭಾವ ಅಂತ. ಇದು ಪೂರ್ವ ಪಕ್ಷ. ಅಪೂರ್ವ ಪಕ್ಷದವರು ತೇಜೋವೈ ಬ್ರಹ್ಮವರ್ಚಸಂ ಗಾಯತ್ರಿ ಅನ್ನುವಂತಹ ಪ್ರಾಯ ಜೈಮಿನಿಯ ಬ್ರಾಹ್ಮಣದ್ದು ಇರಬಹುದಾದ ಒಂದು ವಾಕ್ಯವನ್ನ ತತ್ವ ಪ್ರದೀಪಕಾರರು ಮತ್ತೆ ಜಯತೀರ್ಥರು ತೋರಿಸಿದ್ದಾರೆ. ಈ ಬ್ರಾಹ್ಮಣ ವಾಕ್ಯವನ್ನು ಆಧರಿಸಿ ಮತ್ತು ಹಿಂದಿನ ವೇದದ ಮಾತುಗಳನ್ನು ಆಧರಿಸಿ ಪೂರ್ವ ಪಕ್ಷದವರು ತತಶ್ಚ ಇದಂ ಜ್ಯೋತಿ ಆನಂದಮಯಶ್ಚ ನ ಅಸೌವಿತಿ ಭಾವ ಅಂತ ಮಾಡಿದ್ದಾರೆ. ಪೂರ್ವ ಪಕ್ಷದಲ್ಲಿ ಕೊನೆಯ ವಾಕ್ಯ ಅದು. ಇಷ್ಟೆಲ್ಲ ಮಾತುಗಳಿರೋದ್ರಿಂದ ಇದಂ ಜ್ಯೋತಿ, ಈ ಜ್ಯೋತಿಶ್ಚರಣಾಭಿಧಾನ ಎಂಬ ಸೂತ್ರದಲ್ಲಿ ಹೇಳಲ್ಪಟ್ಟ ಜ್ಯೋತಿ, ಮತ್ತೆ ಈಗ ನಾವು ನೋಡ್ತಿರುವಂತಹ ಗಾಯತ್ರಿ ವಾ ಇದಂ ಸರ್ವಂ ತತಃ ಪರ್ವೋ ದಿವೋ ಜ್ಯೋತಿರ್ದೀಪ್ಯತೆ. ಕೆಲವು ಕಡೆ ಜ್ಯೋತಿ ಅಂತ ಶಬ್ದ ಇದೆ. ತೇಜೋವಿ ಬ್ರಹ್ಮವರ್ಚಸಂ ಗಾಯತ್ರಿ ಎನ್ನುವಲ್ಲಿ ತೇಜಸ್ ಶಬ್ದ ಇದೆ. ಮತ್ತೆ ಹಿಂದೆ ವಿಮೇಕರಣಾಪತಯತಿ ಎನ್ನುವಲ್ಲಿ ತೇಜಸ್ ಶಬ್ದ ಇದೆ. ಆದ್ರಿಂದ ಇದಂ ಜ್ಯೋತಿ, ಈ ಜ್ಯೋತಿ ಮತ್ತು ತೇಜಸ್ ಏನಿದೆ, ಬೇರೆ ಬೇರೆ ಉಪನಿಷತ್ತುಗಳು ಋಗ್ವೇದ, ಛಾಂದೋಗ್ಯ ಮೊದಲಾದ ಕಡೆ ಹೇಳಲ್ಪಟ್ಟದ್ದು, ಅದು ಆ ಜ್ಯೋತಿಯೂ ಈ ವಿಷ್ಣು ಅಲ್ಲ, ಆನಂದಮಯನೂ ವಿಷ್ಣು ಅಲ್ಲ ಇತಿ ಭಾವ. ಇದು ಪೂರ್ವ ಪಕ್ಷದ ಅಭಿಪ್ರಾಯ. ಈ ಹಿಂದೆ ನಾವು ಈ ಪಾಠ ನಡೆಸಿದಾಗ ಇದಕ್ಕೆ ಹೆಚ್ಚು ವಿವರಣೆ ಕೊಟ್ಟಿರಲಿಲ್ಲ. ಹಿಂದೆ ಅದು ಬಂದಿದೆ ಅಂತ ಹೇಳಿದ್ದೆ. ಇದು ಈ ಜ್ಯೋತಿಯೂ ಅವನಲ್ಲ, ಆನಂದಮಯನೂ ಅವನಲ್ಲ ಅಂತ ಪೂರ್ವ ಪಕ್ಷದವ್ರು ಹೇಳಲಿಕ್ಕೆ ಏನು ಕಾರಣ? ಈ ಜ್ಯೋತಿ ಅವನಲ್ಲ ಅಂತ ಇಲ್ಲಿ ಹೇಳಬಹುದು. ಇದ್ರ ಮುಂದೆ ಗಾಯತ್ರಿ ಅವನಲ್ಲ ಅಂತ ಮತ್ತೊಂದು ಪ್ರಶ್ನೆ ಮಾಡಬಹುದು. ಇದ್ರ ಮುಂದಿನ ಸೂತ್ರದಲ್ಲಿ ಈ ಆನಂದಮಯನೂ ಅವನಲ್ಲ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಏನು ಕಾರಣ ಅಂತ ಒಂದು ಜಿಜ್ಞಾಸೆ ನಾವು ಮಾಡಬೇಕು. ಈ ಹಿಂದೆ ಆನಂದಮಯಾಧಿಕರಣ ಬಂದಿದೆಯಲ್ಲ, ಆ ಆನಂದಮಯಾಧಿಕರಣ ಬಂದ ಮೇಲೆ ಅಲ್ಲಿ ಒಂದು ವಿಷಯ ನಾವು ನೋಡಿದ್ದೇವೆ. ಭಗವಂತನನ್ನ ಆನಂದಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ಶಬ್ದಗಳಿಂದ ಪ್ರತಿಪಾದ್ಯ ಅಂತ ನಾವು ತೋರಿಸಿಕೊಟ್ಟ ಮೇಲೆ ಉಳಿದೆಲ್ಲಾ ಶಬ್ದಗಳನ್ನು ಕೂಡ ಭಗವಂತನಲ್ಲಿ ಹೇಗೆ ಸಮನ್ವಯಿಸಬೇಕು ಅಂತ ತೋರಿಸಿಕೊಟ್ಟಂತೇನೆ. ಆದರೂ ಕೆಲವರಿಗೆ, ಮಂದರಾದವರಿಗೆ ಅದು ತಿಳಿಯದೆ ಹೋದಾಗ ಅವರಿಗಾಗಿ ಹೆಚ್ಚಿನ ಪ್ರತಿಪಾದನೆ ಬೇಕಾಗ್ತದೆ. ಅದಕ್ಕಾಗಿ ಮುಂದಿನ ಅಧಿಕರಣಗಳು ಬೇಕಾಗ್ತವೆ ಅಂತ ಬಂದಿದೆ. ಆ ದೃಷ್ಟಿಯಿಂದ ನಾವು ಹಿಂದೆ ಬಂದದನ್ನು ಒಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಆಕಾಶಸ್ಥಲಿಂಗ ಅಂತಿದೆಯಲ್ಲ, ಆ ಸೂತ್ರದಲ್ಲೂ ಬಂದಿರೋದು ಹೀಗೇನೆ. ಅದು ಹಿಂದೆ 522ನೇ ಪುಟದಲ್ಲಿ ಆಕಾಶಸ್ಥಲಿಂಗ ಅಂತ ಸೂತ್ರ ಇದೆ. ಅಲ್ಲಿ ಏನಿದೆ, ಯಾರು ಈ ಒಂದು ವೇಳೆ ಭಗವಂತ ಆನಂದ ಸ್ವರೂಪನಾಗಿಲ್ಲದೆ ಹೋದ್ರೆ ಈ ಜಗತ್ತನ್ನು ಪ್ರೇರಿಸುವವರು ಯಾರು ಅಂತ ತೈತ್ರಿಯ ಉಪನಿಷತ್ತಿದೆ. ಇಲ್ಲಿ ಆ ಆನಂದಮಯವಾದಂತಹ ವಸ್ತುವನ್ನ, ಈ ಹಿಂದೆ ನೀವು ಆನಂದಮಯ ವಿಷ್ಣು ಅಂತ ಹೇಳಿದ್ರಿ, ಅಲ್ಲಿ ಪೂರ್ವ ಪಕ್ಷದವರು ಪ್ರಶ್ನೆ ಇತ್ತು. ಆನಂದಮಯವಾದ ವಸ್ತು ಆಕಾಶವೇ ಆಗಿದೆ ಅಂತ ಆ ತೈತ್ರಿಯ ಉಪನಿಷತ್ತಿನಲ್ಲಿದೆ. ಆಕಾಶ ಅಂದ್ರೆ ಭೂತಾಕಾಶವೇ. ಆದ್ರಿಂದ ಇಲ್ಲಿ ಜಿಜ್ಞಾಸೆ ಬಂತು ಕೆಲವರಿಗೆ. ಆಕಾಶ ಶಬ್ದ ವಾಚ್ಯವಾದಂತಹ ಭೂತಾಕಾಶವೇ ಆನಂದಮಯ ಆಗಿದೆಯಲ್ವಾ, ವಿಷ್ಣು ಅಲ್ವಲ್ಲ ಅಂತ ಅಲ್ಲಿ ಪ್ರಶ್ನೆ ಇದೆ. ಇದಾದ ಮೇಲೆ ಪ್ರಾಣಾಧಿಕರಣ, ಅತಯವ ಪ್ರಾಣ ಅಂತೇನು ಸೂತ್ರ ಬಂದಿದೆಯಲ್ಲ, ಅಲ್ಲಿಯೂ ಕೂಡ ಹೀಗೆ ಪ್ರಶ್ನೆ ಬಂದಿದೆ ಅವರಿಗೆ. ನೀವು ಎಲ್ಲ ಶಬ್ದದಿಂದಲೂ ವಾಚ್ಯನಾದವನು ಭಗವಂತ ಅಂತಾನೆ ಹೇಳಿದ್ರಿ. ಆಕಾಶ ಶಬ್ದ ವಾಚ್ಯನಾದವನು, ಆನಂದಮಯ ಶಬ್ದ ವಾಚ್ಯನಾದವನು ಭಗವಂತ ಅಂತ ಹೇಳಿದ್ರಿ. ಆದ್ರೆ ಈ ಶುಕ್ಲ ಯಜುರ್ವೇದದ ಪಾಠ ನೋಡಿದ್ರೆ ತದ್ವೈ ತ್ವಂ ಪ್ರಾಣೋ ಅಭವೋ ಮಹಾನ್ ಭೋಗ ಪ್ರಜಾಪತೇ, ಇದನ್ನೆಲ್ಲ ನಾವು ನೋಡಿದ್ರೆ ಅಲ್ಲಿ ಈ ಪ್ರಾಣನೇ ಆನಂದಮಯನಾಗಿದ್ದಾನೆ ಅಂತ ಕಂಡು ಬರ್ತದೆ. ಮಹಾನ್ ಭೋಗ ಪ್ರಜಾಪತೇ ಹೀಗೆಲ್ಲ.
ದೊಡ್ಡ ಭೋಗವುಳ್ಳವನು. ಭೋಗ ಅಂದ್ರೆ ಆನಂದ. ಅನೇಕ ಭೋಗ ಪದಾರ್ಥಗಳನ್ನು ಅನುಭವಿಸಿದ್ರಿಂದ ಸಿಗಬಹುದಾದಂತಹ ಭೋಗವೇ ಆನಂದ ಅಂತ ನಾವು ತಿಳ್ಕೊಳ್ಬೇಕು. ಅದರಿಂದ ಆನಂದಮಯನನ್ನು ವಿಷ್ಣು ಅಂತ ನೀವು ಹೇಳುವುದಕ್ಕೆ ಈ ಶುಕ್ಲ ಯಜುರ್ವೇದದ ಮಾತಿನಿಂದ ವಿರೋಧ ಇದೆಯಲ್ವಾ ಅಂತ ಅವ್ರ ಪ್ರಶ್ನೆ. ಇಲ್ಲಿ ಪ್ರಾಣನನ್ನೇ ಆನಂದಮಯ ಅಂತ ಹೇಳಿದ್ದಾರೆ ಅಂತ ಪ್ರಶ್ನೆ ಇದೆ. ಹೀಗೆ ಆಕಾಶಾಧಿಕರಣದಲ್ಲಿ ಆಕಾಶವೇ ಆನಂದಮಯ ಅಂತ, ಪ್ರಾಣಾಧಿಕರಣದಲ್ಲಿ ಪ್ರಾಣವೇ ಆನಂದಮಯ ಅಂತ ಹೀಗೆ ಪ್ರಶ್ನೆ ಇದೆ. ಮುಂದೆ ಈ ಪ್ರಾಣಾಧಿಕರಣ ಬಂದದ್ದು ನಿಮಗೆ 539ನೇ ಪುಟದಲ್ಲಿ. ಅದಾದ ನಂತರ 554ನೇ ಪುಟದಲ್ಲಿ ತತ್ವಪ್ರಕಾಶಕ ಇದೆ. ಅದು ಹಿಂದಿನ ಜ್ಯೋತಿಷ್ ಚರಣಾಭಿಧಾನಾತ್ ಅನ್ನುವ ಸೂತ್ರಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿಯೂ ಕೂಡ ತತ್ವಪ್ರಕಾಶಿಕಾದಲ್ಲಿ ಆರಂಭದಲ್ಲೇ ಬಂದಿದೆ. ಯೋವೇದ ನಿಹಿತಂ ಗುಹಾಯಾಮ್ ಇತಿ ಆನಂದಮಯಸ್ಯ ಹೃದಯ ಗುಹಾ ನಿಹಿತತ್ವ ಮುಕ್ತಂ. ಯೋವೇದ ನಿಹಿತಂ ಗುಹಾಯಾಮ್ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ತೈತ್ರಿ ಉಪನಿಷತ್ತಿನಲ್ಲಿ ಆನಂದಮಯನಾದವನು ಗುಹೆಯಲ್ಲಿದ್ದಾನೆ ಅಂತ ಬಂದಿದೆ. ಯಾಕೆಂದ್ರೆ ಮುಂದೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಜ್ಞಾನಂ ಅನಂತಂ ಆನಂದಂ ಇತ್ಯಾದಿ ಶಬ್ದಗಳಿಂದ ಅದು ವಾಚ್ಯ. ನಾವು ಅದನ್ನ ಬಹಳ ಹಿಂದೆನೆ ಹೇಳಿದಿವಿ, ನಮ್ಗೆ ಈಗ ನೆನಪು ಮಾಡ್ಕೋಬೇಕು. ಸತ್ಯ, ಜ್ಞಾನ, ಅನಂತ ಮತ್ತು ಈ 4 ಶಬ್ದಗಳಿಂದ ನಾವು ಭಗವಂತನ ತಿಳ್ಕೊಂಡ್ರೆ ಆನಂದಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನೋ 5 ಶಬ್ದಗಳೇನಿವೆ ಹಿಂದೆ ಆನಂದಮಯ ಅಧಿಕರಣದಲ್ಲಿ ಬಂದದ್ದು, ಅವುಗಳಿಗೆ ಸಮಾನ ಅರ್ಥ ಇವು. ಸತ್ಯ, ಜ್ಞಾನ, ಅನಂತ ಇತ್ಯಾದಿಗಳು ಅನ್ನೋದನ್ನ ಅಲ್ಲಿ ತ್ರಿವಿಕ್ರಮ ಪಂಡಿತರು ಮತ್ತೆ ಅಭಿನವ ಚಂದ್ರಿಕಾಕಾರರು ಇವರೆಲ್ಲ ಪ್ರತಿಪಾದನೆ ಮಾಡಿದ್ದನ್ನು ನೋಡಿದ್ದೇವೆ. ಆದ್ರಿಂದ ಆನಂದಮಯನಿಗೆ ಗುಹಾನಿಹಿತತ್ವವನ್ನು ಹೇಳಿದ್ದಾರೆ. ಯಾಕೆಂದ್ರೆ ಮಂತ್ರವರ್ಣೋಕ್ತಸ್ಯೈವ ಆನಂದಮಯಾದಿ ಶಬ್ದೈ ಉಚ್ಯಮಾನತ್ವಾತ್. ಮಂತ್ರವರ್ಣ ಅಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವ ಮಂತ್ರವರ್ಣ. ಅಲ್ಲಿ ಪ್ರತಿಪಾದಿತವಾದ ತತ್ವವೇ ಆನಂದಮಯಾದಿ ಶಬ್ದಗಳಿಂದಲೂ ವಾಚ್ಯವಾಗಿದೆ ಅಂತ ಅಲ್ಲಿ ಬಂದಿದೆ. ಹಾಗಾದ್ರೆ ಆ ಗುಹಾನಿಹಿತವಾದದ್ದು ಯಾವುದು ಅಂತ ಪ್ರಶ್ನೆ ಇದೆ. ನೀವು ಹೇಳಿದಂತೆ ವಿಷ್ಣುವ ಅಥವಾ ಜ್ಯೋತಿಷ್ಯು ಅಂತ. ವಿಮೇಕರ್ಣಾಪತಯತು ಅಂತ ಋಗ್ವೇದದ ಮಾತನ್ನು ನೋಡಿದ್ರೆ ಜ್ಯೋತಿಷ್ಯ ಅಂತ ಕಾಣಿಸ್ತಾ ಇದೆ. ಆದ್ದರಿಂದ ಜ್ಯೋತಿಷ್ಯ ಆನಂದಮಯ ಆಗಿದೆ. ಗುಹಾನಿಹಿತತ್ವ ಜ್ಯೋತಿಷ್ ಶಬ್ದಸ್ಯ ಅಗ್ನೋ ಪ್ರಸಿದ್ಧಿಶ್ಚ ಸಂದೇಹ ಭೇದಂ, ಹೀಗೆಲ್ಲ ಅವರು ಪ್ರಶ್ನೆ ಮಾಡಿದ್ದಾರೆ. ಅದರಿಂದ ಈ ಜ್ಯೋತಿರಧಿಕರಣದಲ್ಲಿಯೂ ಕೂಡ ಜ್ಯೋತಿಷ್ ಶಬ್ದ ವಾಚ್ಯವಾದದ್ದೇ ಆನಂದಮಯ ಅಂತ ಅವರ ಪ್ರಶ್ನೆ, ಪೂರ್ವಪಕ್ಷ ಮಾಡುವರು. ಮತ್ತು ಜ್ಯೋತಿಷ್ ಶಬ್ದ ವಾಚ್ಯವಾದದ್ದು ಯಾವುದು? ಭಗವಂತ ಅಲ್ಲ, ಈ ಜ್ಯೋತಿಷ್ ಅಂತೂ ಆಕಾಶಾಧಿಕರಣದಲ್ಲಿ, ಪ್ರಾಣಾಧಿಕರಣದಲ್ಲಿ, ಜ್ಯೋತಿರಧಿಕರಣದಲ್ಲಿ ಆನಂದಮಯ ವಿಷ್ಣು ಅಂತ ನೀವು ಹೇಳೋದು ಸರಿಯಲ್ಲ. ಆನಂದಮಯವಾದದ್ದು ಬೇರೆ ಯಾವುದೋ ಒಂದು ಆಕಾಶ ಇದೆ, ಆನಂದಮಯವಾದದ್ದು ಪ್ರಾಣ ಇದೆ, ಆನಂದಮಯವಾದದ್ದು ಜ್ಯೋತಿಷ್ ಇದೆ. ಅದರಿಂದ ಆನಂದಮಯಾದ ಶಬ್ದದಿಂದ ಅವನು ಹೇಗೆ ವಾಚ್ಯ ಅಂತ ಅಲ್ಲಿ ಎಲ್ಲಾ ಕಡೆನೂ ಕೂಡ ಪ್ರಶ್ನೆ ಇದೆ. ಈ ಎಲ್ಲಾ ಪ್ರಶ್ನೆಗಳನ್ನು ಗಮನಿಸಿ ಈಗ ನಾವು ಈ ಪ್ರಸ್ತುತ ಸೂತ್ರ ಏನಿದೆ ಛಂದೋವಿಧಾನ ಅಂತಂತ, ಈ ಸೂತ್ರದಲ್ಲಿ ತತಶ್ಚ ಇದಂ ಜ್ಯೋತಿ ಆನಂದಮಯಶ್ಚ ನಾಸಾವಿತಿ ಭಾವ ಅನ್ನೋ ಮಾತನ್ನ ನೋಡಬೇಕು. ಈಗ ಇಲ್ಲಿ 568ನೇ ಪುಟದಲ್ಲಿ ಈಗ ನಾವು ನೋಡ್ತಾ ಇರುವ ಪೂರ್ವ ಪಕ್ಷದ ಪ್ಯಾರಾಗ್ರಾಫಿನ ಕೊನೆಯ ವಾಕ್ಯದಲ್ಲಿ ಈ ಜ್ಯೋತಿಯು ಆನಂದಮಯನೂ ಅಥವಾ ವಿಷ್ಣು ಅಲ್ಲ ಮತ್ತು ಬೇರೆ ಯಾವುದೋ ಒಂದು ಅಂತ ಈಗ ಅವ್ರು ಪ್ರಶ್ನೆ ಮಾಡಿದಾರಲ್ಲ. ಯಾಕೆ ಹಾಗೆ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಈ 3-4 ವಾಕ್ಯಗಳನ್ನು ಸಂಗಮಿಸಿ ನೋಡಿದಾಗ ಇದಕ್ಕೆ ನಮ್ಗೆ ಗೊತ್ತಾಗ್ತದೆ ಪೂರ್ವ ಪಕ್ಷಕ್ಕೆ ಒಂದು ಬಲ ಬರ್ಲಿಕ್ಕೆ ಏನ್ ಕಾರಣ ಅಂದ್ರೆ ಈ ತೇಜೋವೈ ಬ್ರಹ್ಮವರ್ಚಸಂ ಗಾಯತ್ರಿ ಅಂತ ಜೈಮಿನಿಯ ಬ್ರಾಹ್ಮಣದಿರಬಹುದಾದ ಈ ವಾಕ್ಯ, ಇದನ್ನು ನೋಡಿದ್ರೆ ಗಾಯತ್ರಿಯೇ ತೇಜಸ್ಸು ಅಂತ ಗೊತ್ತಾಗ್ತದೆ. ಇನ್ನ ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ನೋಡಿದ್ರೆ ಗಾಯತ್ರಿಯೇ ಜ್ಯೋತಿ ಅಂತ ಗೊತ್ತಾಗ್ತದೆ. ಅದನ್ನು ನಾವು ಗಮನಿಸಬೇಕು. ಗಾಯತ್ರಿ ಆ ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಒಂದ್ ಕಡೆ ಗಾಯತ್ರಿ ಅಂತ ಪ್ರಾರಂಭ ಕಂಡು ಮುಂದೆ ಯತತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅಂತ ಜ್ಯೋತಿ ಶಬ್ದ ಇದೆ. ಜ್ಯೋತಿ ಅಂದ್ರೂ ತೇಜಸ್ಸು ಅಂದ್ರೂ ಒಂದು. ಜೈಮಿನಿಯ ಬ್ರಾಹ್ಮಣದಲ್ಲಿ ಗಾಯತ್ರಿಯನ್ನೇ ತೇಜಸ್ಸು ಅಂತ ಹೇಳಿದ್ದಾರೆ. ತೇಜಸ್ಸು ಅಂದ್ರೂ ಜ್ಯೋತಿ ಅಂದ್ರೂ ಒಂದೇ. ಆ ಜ್ಯೋತಿಯೇ ಹೃದಯ ಗುಹಾನಿಹಿತವಾದದ್ದು ಕೂಡ ಆಗಬೇಕು. ಈ ಹಿಂದೆ ನಾವು ಅದನ್ನು ಕೂಡ ನೋಡ್ತಾ ಇದ್ದೀವಿ. ವಿಮೇಕರ್ಣಾಪತಯತು ಅನ್ನೋ ಮಾತಿನಲ್ಲಿ ನಮ್ಮ ಹೃದಯದಲ್ಲಿರುವಂತಹ ಜ್ಯೋತಿ ಅದೆಲ್ಲೋ ದೂರದಲ್ಲಿದೆ ಅಂತ ಬಂದಿದೆ. ಆದ್ರಿಂದ ತೇಜಶಬ್ದವಾಚ್ಯವಾದ್ದು ಜ್ಯೋತಿಶಬ್ದವಾಚ್ಯವಾದ್ದು ಒಂದೇ ಅನ್ನೋದನ್ನು ಮೊದಲು ಗಮನಿಸಿ, ಆ ಜ್ಯೋತಿ ಹೃದಯದಲ್ಲಿದೆ ಅಂತ ಬಂದಿದೆ. ಹೃದಯದಲ್ಲಿರುವುದೇ ಆನಂದಮಯ ಅಂತ ಹೇಳಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಮ್ ಅನ್ನುವಲ್ಲಿ ಬಂದಿದೆ. ಹೀಗೆ ತೈತ್ತಿರೀಯ ಉಪನಿಷತ್ತು,
ಋಗ್ವೇದ ಮತ್ತು ಛಾಂದೋಗ್ಯದ ಮಾತು, ಹಾಗೆ ಜೈಮಿನಿಯ ಬ್ರಾಹ್ಮಣದ ಮಾತು, ಇವೆಲ್ಲವನ್ನೂ ಗಮನಿಸಿದರೆ ಜ್ಯೋತಿಯ ಶಬ್ದವಾಚ್ಯವಾದದ್ದು ಈ ಆನಂದ, ಜ್ಯೋತಿ ಶಬ್ದವಾಚ್ಯವಾದವನು ಈ ಪರಮಾತ್ಮ ಅಲ್ಲ, ಆನಂದಮಯನೂ ಈ ವಿಷ್ಣು ಅಲ್ಲ, ಇದು ಬೇರೆನೇ ಆಗಿದೆ ಅಂತ ಇಷ್ಟು ಅವ್ರಿಗೆ ಪ್ರಶ್ನೆ ಬರ್ತದೆ. ಈ ಒಂದು ಸ್ಪಷ್ಟೀಕರಣ ಹಿಂದೆ ಉಳಿದಿತ್ತು, ಅದಕ್ಕಾಗಿ ಆ ಸ್ಪಷ್ಟೀಕರಣವನ್ನು ಹೇಳಿದ್ದೇನೆ. ಇನ್ನು ಮುಂದೆ ಸಿದ್ಧಾಂತದ ಭಾಗ. ಸಿದ್ಧಾಂತ ನಾವು ಒಂದಿಷ್ಟು ನೋಡಿದ್ದೇವೆ. ಈ ಶಬ್ದೇನ ಅಧಿಕರಣಾಂತರೇಪಿ ಏತನ್ಯಾಯಸ್ಯ ಅನುಸಂಧೇಯತ್ವ. ಮುಂದೆ ಯಾವುದೇ ಅಧಿಕರಣ ಬಂದರೂ ಅಲ್ಲಿ ಎಲ್ಲ ಕಡೆಯೂ ಕೂಡ ಇಂಥದೊಂದು ನ್ಯಾಯವನ್ನು ಅನುಸರಿಸಬೇಕು ಅಂತ ಇಷ್ಟು ಗೊತ್ತಾಯ್ತು. ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಾರೆ, ಭವೇ ಜ್ಯೋತಿಷೋಪಿ ವಿಷ್ಣುತ್ವಂ ಇದಿ ಗಾಯತ್ರಿ ಇಯಂ ವಿಷ್ಣು ಸ್ಯಾತ್ ತದೇವ ಕುತಃ. ಸರಿ, ಜ್ಯೋತಿಷ್ ಶಬ್ದವಾಚ್ಯನಾದವನು ವಿಷ್ಣುವೇ ಅಂತ ನೀವೇನು ಹೇಳ್ತಿರಲ್ಲ, ಅದು ಯಾವಾಗ ಸರಿ ಆಗ್ತಿತ್ತಂದ್ರೆ ಗಾಯತ್ರಿ ಶಬ್ದವಾಚ್ಯವಾದದ್ದು ವಿಷ್ಣು ಅಂತ ತೀರ್ಮಾನ ಆದ್ರೆ ಅದಾಗ್ತಿತ್ತು. ಆದರೆ ಗಾಯತ್ರಿ ಶಬ್ದವಾಚ್ಯವಾದ ಬೇರೆ ಯಾವುದೋ ಇದೆ ಅಂತ ಹೇಳ್ಬೋದಲ್ಲ, ನಾವು ಹೇಳಲಿಕ್ಕೆ ಅವಕಾಶ ಇದೆಯಲ್ಲ. ಗಾಯತ್ರಿ ಅಂದ್ರೆ ಯಾವುದೋ ಒಂದು ದೇವತೆ ಅಥವಾ ಛಂದಸ್ಸಿನ ಅಭಿಮಾನಿ ದೇವತೆ ಅಂತ ಹೀಗೆಲ್ಲ ಅರ್ಥ ಮಾಡ್ಬೋದಲ್ಲ ಅಂತ ಪ್ರಶ್ನೆ ಬಂದ್ರೆ ಸೂತ್ರವೇ ಅದಕ್ಕೆ ಉತ್ತರ ಕೊಟ್ಟಿದೆ. ತಥಾಹಿ ದರ್ಶಯತಿ, ತಥಾಹಿ ದರ್ಶನಂ ಅಂತ. ದರ್ಶನಂ ಅಂದ್ರೆ ಶ್ರುತಿ ಅಂತ ಅರ್ಥ. ವೇದವಾಕ್ಯವೇ ಇದೆ. ಏನು ವೇದವಾಕ್ಯ ಇದೆ ಅಂದ್ರೆ ಛಾಂದೋಗ್ಯ ಉಪನಿಷತ್ತಿನ ವೇದವಾಕ್ಯ ಇದೆ. ಗಾಯತಿ ಚ ತ್ರಾಯತಿ ಚ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈಗಿನ ನಾವೇನು ಈ ಹಿಂದೆ ನೋಡಿದೀವಲ್ಲ, ಗಾಯತ್ರಿ ವಾಯುದಂ ಸರ್ವಂ ಅಂತ, ಅಲ್ಲಿಯೇ ಬರುವಂತಹ ಮಾತು. ಅವನನ್ನ ಯಾಕೆ ಗಾಯತ್ರಿ ಅಂತ ಹೇಳ್ತಾರೆ ಆ ಭಗವಂತನನ್ನ ಅಂತ ಪ್ರಶ್ನೆ ಬಂದಾಗ, ಅವನು ಗಾಯತಿ ಹಾಡ್ತಾ ಇದ್ದಾನೆ, ಹಾಗೆ ತ್ರಾಯತಿ ಎಲ್ಲರನ್ನು ರಕ್ಷಿಸ್ತಾನೆ. ಇಲ್ಲಿ ನಾವೀಗ ನೋಡ್ತಿರುವ ಪುಸ್ತಕಗಳಲ್ಲೆಲ್ಲ ಬೇರೆ ಬೇರೆ ಥರದ ಪಾಠ ಇದೆ. ತ್ರಾಯತೆ ಅಂತಿದೆ ಕೆಲವು ಕಡೆ, ಮತ್ತೆ ಚಕಾರ ಕೆಲವು ಕಡೆ ಎರಡೆರಡಿದೆ, ಕೆಲವು ಕಡೆ ಎರಡೆರಡು ಇಲ್ಲ. ಹೀಗೆಲ್ಲ ಸಮಸ್ಯೆಗಳಿವೆ. ತ್ರೈನ್ ಪಾಲನೆ ಅಂತ ಧಾತುವಿಗೆ ಈಗಿನ ವ್ಯಾಕರಣದಲ್ಲಿ ಆತ್ಮನೇ ಪದಿತ್ವವನ್ನು ಹೇಳ್ತಾರೆ. ಆದ್ರಿಂದ ಅದು ಈಗಿನ ಛಾಂದೋಗ್ಯ ಉಪನಿಷತ್ತನ್ನೂ ಕೂಡ ನೋಡಿದರೆ, ಬ್ರಹ್ಮಸೂತ್ರ ಭಾಷ್ಯ ಅಲ್ಲ, ಬ್ರಹ್ಮಸೂತ್ರ ಭಾಷ್ಯ ಈ ಪುಸ್ತಕಗಳು ಇದನ್ನ ನಾವು ನೋಡುವುದೊಂದು ಬೇರೆ ವಿಷಯ ಆಯಿತು. ಛಾಂದೋಗ್ಯ ಉಪನಿಷತ್ತನ್ನೇ ಗಮನಿಸಿದ್ರೆ ಅಲ್ಲಿ ಗಾಯತಿ ಚ ತ್ರಾಯತೆ ಚ ಅಂತ ಹೀಗೆ ಕೆಲವು ಕಡೆ ಕಂಡು ಬರ್ತದೆ, ಕೆಲವು ಕಡೆ ಸರಿಯಾಗಿದೆ, ಕೆಲವು ಕಡೆ ಎರಡೆರಡು ಚಗಳಿವೆ, ಕೆಲವು ಕಡೆ ಎರಡು ಚಗಳಿಲ್ಲ ಅಂತ ಹೀಗೆ ಇಷ್ಟು ನಮ್ಗೆ ಗೊತ್ತಾಗ್ತದೆ. ಆದರೆ ಅದೇನು ಆತ್ಮನೇ ಪದ ಏನಾಗಬೇಕಾಗಿಲ್ಲ. ಗಾಯತಿ ಚ ತ್ರಾಯತಿ ಚ ಎರಡೂ ಕಡೆ ಚಕಾರ ಬೇಕು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಗಾಯತಿ ತ್ರಾಯತಿ ಚ ಅಂತಿದ್ರೆ ಎರಡೂ ಕಡೆ ಚಕಾರ ಬೇಕು ಅಂತನೂ ಏನಿಲ್ಲ. ಮೂಲ ಪಾಠ ಯಾರು ಏನು ಬರೆದಿಟ್ಟಿದ್ದಾರೆ ಅಂತ ನಾವೀಗ ತೀರ್ಮಾನ ಮಾಡೋದು ಕಷ್ಟ. ಋಷಿಕೇಶ ತೀರ್ಥರು ಬರೆದಿಟ್ಟಿದ್ದೆಲ್ಲವೂ 100% ಹೀಗೇ ಒಪ್ಪಬೇಕು, ಅದೇ ಪಾಠ ಅಂತ ನಾನು ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಉಳಿದವರು ಅವರವ್ರಿಗೆ ಬಿಟ್ಟಿದ್ದವ್ರು ಹೇಗೆ ನಿರ್ಧಾರ ಮಾಡ್ತಾರೆ ಅನ್ನೋದು. ಅಂತೂ ಗೋವಿಂದಾಚಾರ್ಯರು ಸಂಪಾದನೆ ಮಾಡಿದ್ದು ತತ್ವ ಪ್ರದೀಪ ಅಲ್ಲೆಲ್ಲ ಗಾಯತಿ ಚ ತ್ರಾಯತಿ ಚ ಅಂತಿದೆ. ಪೂರ್ಣಪ್ರಜ್ಞೆ ವಿದ್ಯಾಪೀಠದಿಂದ ಹಿಂದೆ ಪ್ರಕಟ ಆಗಿದ್ದು ಛಾಂದೋಗ್ಯ ಉಪನಿಷತ್ತಿನ ಕನ್ನಡ ಅನುವಾದ, ಅಲ್ಲೂ ಕೂಡ ಗಾಯತಿ ಚ ತ್ರಾಯತಿ ಚ ಅಂತಿದೆ, ಕೆಲವು ಕಡೆ ತ್ರಾಯತೆ ಅಂತಿದೆ. ಅದು ಹೀಗೆ ಪಾಠ ಭೇದಗಳಿವೆ. ಆದರೂ ಪ್ರಾಚೀನ ಪಾಠ ನಾವು ಗಮನಿಸಿದ್ರೆ ತ್ರಾಯತಿ ಅಂತಲೇ ಗೊತ್ತಾಗ್ತದೆ. ಮತ್ತೆ ಎರಡು ಚ ಇದೆಯೋ ಇಲ್ವೋ ಅದು ಸ್ವಲ್ಪ ಸಂಶಯನೇ ನನಗೆ. ಎರಡು ಚ ಬೇಕು ಅಂತ ಹೇಳ್ತಾರೆ ಗೋವಿಂದಾಚಾರ್ಯ. ಗಾಯತಿ ಹಾಡ್ತದೆ, ಹಾಗೆ ತ್ರಾಯತಿ ರಕ್ಷಿಸ್ತದೆ ಈ ಪರತತ್ವ ತನ್ನ ಭಕ್ತರನ್ನ ಅಂತ ಇಷ್ಟ ಅರ್ಥ ಬರಬಹುದು. ಇಲ್ಲಿ ಒಂದು ವಾಕ್ಯನೂ ಕೂಡ ಉದ್ಧರಿಸಿದ್ದಾರೆ ಭಾವ ದೀಪದಲ್ಲಿ. ಅದೊಂದು ಮಾತು, ಇದು ಗೀತಾ ಭಾಷ್ಯದ್ದೋ ಋಗ್ಭಾಷ್ಯದಲ್ಲೋ ಎಲ್ಲೋ ಒಂದು ಕಡೆ ಬರುವಂತಹ ಮಾತಿದೆ. ತನ್ನಿಸೃತತ್ವಾದ್ ವೇದಾನಾಂ ಗಾಯಕಸ್ತ್ರಾತಿ ಚಾಖಿಲಂ ಅಥೋ ಗಾಯತ್ರಿ ನಾಮಾಸೋ ವಾಸುದೇವ ಪರಃ ಪುಮಾನ್ ಅಂತ. ಎಲ್ಲಾ ವೇದಗಳು ಕೂಡ ಅವನ ಮುಖದಿಂದ ಹೊರಗೆ ಬಂದಿದೆ. ಗಾಯಕ ಆದ್ರಿಂದ ಈಗ ಅವನೆಲ್ಲವನ್ನೂ ಹಾಡ್ತಾನೆ. ಮತ್ತು ಅಖಿಲಂ ತ್ರಾಯತಿ ಚ, ಗಾಯಕ ತ್ರಾಯತೆ ಚಾಖಿಲಂ ಅಂತಲ್ಲಿ ಆತ್ಮನೇ ಪದ ಮಾಡಿದ್ರೆ ಛಂದಸ್ಸಿಗೆ ಸರಿ ಹೊಂದೋದಿಲ್ಲ. ತ್ರಾತಿ ಅಂತ ಮಾಡಿದ್ರೆ ಸರಿ ಆಗ್ತದೆ, ಪರಸ್ಮೈ ಪದದಲ್ಲೇ ಇದೆ ಅಲ್ಲಿ ಕೂಡ. ಆದ್ರಿಂದ ಅವನಿಗೆ ಗಾಯತ್ರಿ ಅಂತ ಹೆಸರು.
ಪರಮ ಪುರುಷನಾದ ಭಗವಂತನಿಗೆ ಈ ಗಾಯತ್ರಿ ಅಂತ ಹೆಸರಿದೆ ಅಂತ ಬಂದಿದೆ. ಹೀಗೆ ಬಂದಿರುವುದರಿಂದ ಏತದ್ ಗಾಯತ್ರ್ಯಾ ಗಾನ, ಟೀಕಾ ಓದ್ತಾ ಇದ್ದೀನಿ, ಗಾನ ತ್ರಾಣ ಕರ್ತೃತ್ವ ಲಿಂಗ ಶ್ರವಣಾತ್ ತಸ್ಯ ಚ ಛಂದಸ್ಯ ಅಸಂಭವಾತ್ ವಿಷ್ಣುರೇವ ಗಾಯತ್ರಿ. ಈ ಛಾಂದೋಗ್ಯೋಪನಿಷತ್ತಿನಲ್ಲಿ ಪ್ರತಿಪಾದಿತವಾದ ಏನು ಗಾಯತ್ರಿ ಇದೆ, ಆ ಗಾಯತ್ರಿಗೆ ಗಾನ ಕರ್ತೃತ್ವ ಮತ್ತು ತ್ರಾಣ ಕರ್ತೃತ್ವವನ್ನು ವರ್ಣನೆ ಮಾಡಿದ್ದಾರೆ. ಅಂದ್ರೆ ಅದೇ ಹಾಡ್ತದೆ, ಹಾಗೆ ರಕ್ಷಿಸ್ತದೆ ಅಂತ ಹೇಳಿ. ಇದೊಂದು ಲಿಂಗ. ಇದು ಇಂಥ ಲಿಂಗ ಅಲ್ಲಿ ಶ್ರುತವಾಗಿರುವುದರಿಂದ ಇದೆಲ್ಲ ಆ ಛಂದಸ್ಸು ಅಂತ ಇಟ್ಕೊಂಡ್ರೆ ಅಲ್ಲಿ ಬರೋದೇ ಇಲ್ಲ. ಶ್ರವಣ ತಸ್ಯ ಛಂದಸ್ಯ ಅಸಂಭವ ವಿಷ್ಣುರೇವ ಗಾಯತ್ರಿ. ಆದ್ದರಿಂದ ವಿಷ್ಣುವೇ ಗಾಯತ್ರಿಯಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ತಥೋ ಜ್ಯೋತಿರಪಿ ಸಯೇವ ಇತಿ ಭಾವ. ಗಾಯತ್ರಿ ಆದವನು ಅಂತಾದ್ಮೇಲೆ ಜ್ಯೋತಿಯು ಅವನೇ. ಛಾಂದೋಗ್ಯೋಪನಿಷತ್ತಿನ ಮೊದಲು ಗಾಯತ್ರಿ ಶಬ್ದ ಬಂದಿದೆ, ಮುಂದೆ ಜ್ಯೋತಿ ಅಂತ ಶಬ್ದ ಬಂದಿದೆ. ಹೀಗಾದಾಗ ಜೈಮಿನಿಯ ಬ್ರಾಹ್ಮಣದಲ್ಲಿ ಬಂದ ತೇಜಸ್ಸು ಅವನೇ. ಇದೆಲ್ಲದರ ಪರಿಣಾಮವಾಗಿ ಆನಂದಮಯನು ಕೂಡ ಅವನೇ ಆಗ್ತಾನೆ ಅಂತ ತಾತ್ಪರ್ಯ ಆಗ್ತದೆ. ಅಲ್ಲಿ ಭಾಷ್ಯದಲ್ಲಿ ಇತ್ಯಾದಿ ಅಂತ ಶಬ್ದ ಇದೆ. ಗಾಯತಿ ತ್ರಾಯತಿ ಚ ಇತ್ಯಾದಿ ಅಂತ. ಯಾವೈ ಸಾ ಗಾಯತ್ರಿ ಇಯಂ ವಾವಸೇಯಂ ಪೃಥ್ವಿ ಅನ್ನುವಂಥ ಛಾಂದೋಗ್ಯೋಪನಿಷತ್ತಿನ ಮುಂದಿನ ಮಾತನ್ನು ಕೂಡ ನಾವು ತಗೊಳ್ಬಹುದು. ಈಗೇನು ನಾವು ಛಾಂದೋಗ್ಯೋಪನಿಷತ್ತಿನ 3ನೇ ಅಧ್ಯಾಯ ನೋಡ್ತಿದ್ದೀವಲ್ಲ, ಅಲ್ಲಿ ಮೊದಲು ಈ ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ಅಂತಿಷ್ಟು ಒಂದು ಮಂತ್ರ. ಇದಾದ್ಮೇಲೆ ಮುಂದಿನ ಮಂತ್ರವೇ ಯಾವೈ ಸಾ ಗಾಯತ್ರಿ ಇಯಂ ವಾವಸೇಯಂ ಪೃಥಿವಿ ಅಸ್ಯಾಂ ಹೀರಂ ಸರ್ವಂ ಭೂತಂ ಪ್ರತಿಷ್ಠಿತಂ ಏತಾಮೇವ ನಾತಿಶೀಯಂತೆ ಅಂತ ಈ ಮಂತ್ರ ಇದೆ. ಸೇಯಂ ಪೃಥಿವಿ, ಪೃಥಿವಿಯಲ್ಲಿರುವಂತಹ ಯಾವುದು ಗಾಯತ್ರಿ ಇದೆಯೋ ಗಾಯತ್ರಿಯೇ ಪೃಥಿವಿ ಅಂತ ಇಷ್ಟು ಉಪನಿಷತ್ ಹೇಳ್ತದೆ. ಅಂದ್ರೆ ಪೃಥ್ವಿಯಲ್ಲಿರುವಂತಹ ರೂಪವೇ ಗಾಯತ್ರಿ ಶಬ್ದದಿಂದ ವಾಚ್ಯ. ರೂಪವೂ ಕೂಡ ರೂಪವೇ ಅಲ್ಲ, ಪೃಥ್ವಿಯಲ್ಲಿರುವಂತಹ ರೂಪ. ಅದನ್ನ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ಹಳದಿ ಬಣ್ಣದ ಸ್ತ್ರೀ ರೂಪ ಅಂತ ತಿಳ್ಕೊಳ್ಬೇಕು. ಅದು ಭಾಷ್ಯದಲ್ಲಿ ಮುಂದೆ ಚತುರ್ಥ ಪೃಥ್ವಿ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕ ಅಂತ ಹೀಗೆ ಬಂದಿದೆ. ಹೀಗೆ ಪೃಥ್ವಿಯಲ್ಲಿ ಹಳದಿ ಬಣ್ಣದ ಭಗವಂತನ ಸ್ತ್ರೀ ರೂಪವಿದೆ, ಮತ್ತೆ ವರಾಹನ ರೂಪವೂ ಕೂಡ ಇದೆ. ಅದು ಇಲ್ಲಿ ಬಂದಿಲ್ಲ, ಹೇಳಿದೆ ಅಷ್ಟೆ. ಪೃಥ್ವೀಸ್ಥೋ ವರಾಹಸ್ಥೋ ಸಂಹಿತಾ ದೇವತೋದಿತ ದಿವಿಷ್ಠೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತಾ ನೃಸಿಂಹಸ್ತು ಅಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತ ಅಂತ ಕರ್ಮ ನಿರ್ಣಯ ಅಥವಾ ಖಂಡಾರ್ಥ ನಿರ್ಣಯದಲ್ಲಿ ಬಂದಿರುವಂತಹ ಒಂದು ಮಾತು. ಈ ವೇದಕ್ಕೆ ಈಗ ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ವಿಭಾಗ ಇದೆಯಲ್ಲ, ಅಲ್ಲಿ ಹಾಗೇನೆ ಸಂಹಿತ, ಪದಪಾಠ ಮತ್ತು ಕ್ರಮಪಾಠ ಅಂತ ಇನ್ನೊಂದು ಥರದ ವಿಭಾಗ ಇದೆ. ಇದು ವೇದವನ್ನು ಓದುವ ಕ್ರಮದ ಬಗ್ಗೆ, ಇದು ಓದುವ ರೀತಿಯ ಬಗ್ಗೆ ಸಂಹಿತ, ಪದ ಮತ್ತು ಕ್ರಮ ಅಂತ. ಅದು ಬ್ರಾಹ್ಮಣ, ಆರಣ್ಯಕ ಇತ್ಯಾದಿ ಅದು ವಿಭಾಗಕ್ಕೆ ಸಂಬಂಧಪಟ್ಟದ್ದು. ಸರಿ, ಸಂಹಿತಾ ಪಾಠ ಅಂದ್ರೆ ಹೇಗಿದೆಯೋ ಹಾಗೆ ಹೇಳುವುದು. ಪದಪಾಠ ಅಂದ್ರೆ ಅದನ್ನ ಪದಚ್ಛೇದ ಮಾಡಿ ಹೇಳುವುದು. ಕ್ರಮಪಾಠ ಅಂದ್ರೆ ಹಿಂದಿನ ಒಂದು ಶಬ್ದ ತಗೊಂಡು ಮುಂದೆ ಹೋಗುವುದು, ಮತ್ತೆ ಹಿಂದೆ ಬರುವುದು. ಹೀಗೊಂದು ಕ್ರಮ ಇದೆ. ಅದಕ್ಕೇನು ಔಷಧಯ ಸಂಸಂ ವದಂತೆ ವದಂತೆ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ, ನೀವು ಕೇಳಿರ್ತೀರಿ. ಅದಕ್ಕೆ ಕ್ರಮಪಾಠ ಅಂತ. ಪೃಥ್ವಿಯಲ್ಲಿರುವಂತಹ ವರಾಹ ಅವನು ಸಂಹಿತಾ ಪಾಠದ ದೇವತೆ, ದ್ವಿಲೋಕದಲ್ಲಿರುವಂತಹ ವಾಮನ ಪದಪಾಠದ ದೇವತೆ, ಅಂತರಿಕ್ಷದಲ್ಲಿರುವಂತಹ ನರಸಿಂಹ ಕ್ರಮಪಾಠದ ದೇವತೆ ಅಂತ ಹೀಗೆ ಆ ಖಂಡಾರ್ಥ ನಿರ್ಣಯದಲ್ಲಿ ಬಂದಿದೆ. ಅದರಿಂದ ಪೃಥ್ವಿಯಲ್ಲಿ ವರಾಹ ರೂಪವೂ ಇದೆ, ಹಾಗೆ ಸ್ತ್ರೀ ರೂಪದ ಭಗವಂತನ ಒಂದು ರೂಪವೂ ಇದೆ ಅಂತ ತಿಳ್ಕೊಳ್ಬೇಕು. ಮತ್ತೆ ವರಾಹ ರೂಪ ಯಾಕೆ ನೆನಪು ಮಾಡ್ಕೊಂಡಿದ್ರೆ ಸುಮ್ಮನೆ ಅಲ್ಲಿ ಇದ್ದಾನೆ ಅಂತ ನೆನಪು ಬಂದದ್ದಲ್ಲ. ಅವನು ಕೂಡ ವಿದ್ಯಾಗುರು. ಅವನು ನಮಗೆಲ್ಲರಿಗೂ ಕೂಡ ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ ಅಂತ ಪ್ರಾಯ 3ನೇ ಸ್ಕಂದದಲ್ಲಿ ಬಂದಿರುವಂತಹ ಒಂದು ಭಾಗವತದ ಮಾತು. ನಮಗೆಲ್ಲರಿಗೂ ಕೂಡ ವಿದ್ಯಾಗುರು ಅಂತ ಈ ವರಾಹನನ್ನು ವರ್ಣನೆ ಮಾಡಿದ. ಅದರಿಂದ ಅವನನ್ನು ನೆನಪು ಮಾಡ್ಕೊಂಡಿದ್ದಾನೆ. ಹೀಗೆ ಇತ್ಯಾದಿ ಮಾತುಗಳನ್ನು ಸಂಗ್ರಹಿಸಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.